ಜೀವ ಹೋಗ್ಬಹುದು ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ಸೈನ್ ಮಾಡ್ಕೊಟ್ರೆ ಸರ್ಜರಿ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಅದನ್ನು ರೆಡಿ ಆಗಿದ್ದು ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನಾನು ಒಂದು ಹೆಣ್ಣಾಗಿ ಬದುಕಬೇಕು ಅಂತ ಹೇಳಿ ನನ್ ಕನ್ವರ್ಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಆ ಸಿಗ್ನೇಚರ್ ಮಾಡ್ತೀವಿ ನಾವು ಇನ್ನ ನನ್ನ ಜೀವ ಇಲ್ಲ, ನಾನು ಹೋಗ್ಬಿಟ್ಟೆ ಅಂತ ಭಯ, ನನಗೆ ತುಂಬಾ ಭಯ. ಅದು ನನ್ನ ಕಾಲ ನಾನು ಜೀವಟ್ ನೋಡ್ಕೊತಿದ್ದೀನಿ, ನನ್ಗೇನು ಸೆನ್ಸ್ ಆಗ್ತಿಲ್ಲ. ನಾನು ಬೇಡ, ನಾನು ಸತ್ತೋಗ್ಬಿಡ್ತೀನಿ ಮೂಮೆಂಟಲ್ಲಿ. ಏನಕ್ಕೆ ಬೇಕು ಇಂತೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿ? ಆಮೇಲೆ ಈ ಸೆಕ್ಸ್ ವರ್ಕ್ ಬಂದಾಗ ಒಳ್ಳೆ ಪ್ರಾಣಿ ತರ ಯೂಸ್ ಮಾಡ್ಕೊಂಡು, ಇವಾಗ ಟ್ರಾನ್ಸ್ಜೆಂಡರ್ಸ್ ಎವ್ರಿ ಡೇ ಗೆಟಿಂಗ್ ರೇಟ್, ಎಷ್ಟು ಇದಾಗ ರೂಢಾಗಿ ನಡೆಸ್ಕೋತಾರೆ ಗೊತ್ತಾ? ಇನ್ ಕೇಸ್ ನಾವು ಟ್ರಾನ್ಸ್ಜೆಂಡರ್ಸ್ ಸೆಕ್ಸ್ ವರ್ಕ್ ಇವತ್ತು ಮಾಡಿಲ್ಲ ಅಂದ್ರೆ ಎಷ್ಟು ದೇ ಗೆಟಿಂಗ್ ರೇಟ್ ಗೊತ್ತಾ ನಿಮ್ಗೆ? ಇವಾಗ ಹುಡುಗರಿಗೆ ರೇಪ್ಸ್ ಆಗ್ತಿದ್ದಾರೆ, ಎಷ್ಟು ನ್ಯೂಸ್ಗಳು ನೋಡಿ ನೀವು ಬೇಕಾದ್ರೆ. ಸಮಾಜದಲ್ಲಿ ಇವಾಗ ಒಂದೊಳ್ಳೆ ಒಂದು ಕೆಲಸ ಮಾಡ್ಕೊಂಡು ಒಳ್ಳೆ ಒಂದು ಪೊಸಿಷನ್ ಅಲ್ಲಿ ಇದ್ದೀರಾ, ಇಷ್ಟೆಲ್ಲ ಸ್ಟ್ರಗಲ್ ಆದ್ಮೇಲೆ ಈ ಲೈಫನ್ನ ಹೇಗೆ ಫೀಲ್ ಮಾಡ್ಕೊಂತೀರಾ? ಐ ಕಂಪ್ಲೀಟ್ಲಿ ಒಂದು ವಿಮೆನ್ ಆಗಿರೋದಕ್ಕೆ ನನ್ಗೆ ತುಂಬಾ ಗೌರವ ಆಗಿದೆ. ಸೊ ಒಂದು ಕಂಪ್ಲೀಟ್ ವಿಮೆನ್ ಆಗಿ ಅಂತ ಹೇಳಕ್ಕಿಂತ, ಯಾಕಂದ್ರೆ ದೇವ್ರು ಸೃಷ್ಟಿ ಮಾಡೋದು ಒರಿಜಿನಲ್ ಅಂತ ಹೇಳ್ತಾರಲ್ಲ, ಅವರೆಲ್ಲ ನಾವು ಒಂದು ಮೀನ್ಸ್ ನಾವು ಒಂಥರ ನಿಮ್ ತರ ಟ್ರೈ ಮಾಡ್ತಾ ಇರ್ತೀವಿ. ಸೊ ಹೆಣ್ಣಿಗೆ ಕೊಡೋದು ಹೆಣ್ಣಿಗೆ ಕೊಡ್ಲೇಬೇಕು. ಹೆಣ್ಮಕ್ಳೇ ಸ್ಟ್ರಾಂಗ್ ಅಂತ ನಾನು ಹೇಳ್ತೀನಿ.